ಎಲ್ರಿಗೂ ನಮಸ್ಕಾರ. ನಿಮ್ಮದು PUC ಆಗಿದ್ರೆ ಸಾಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂದರೆ ITI ಡಿಪ್ಲೊಮಾ ಆಗಿದ್ರೆ ಸಾಕು. ಪೊಲೀಸ್ ಇಲಾಖೆಯಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂತ 1421 ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಲಭ್ಯವಿದೆ. ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಇದರ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಯಾವ ರೀತಿ ಇದೆ ಅಂದರೆ 22/6/2026 ಸ್ಟಾರ್ಟ್ ಆಗುತ್ತೆ ಹಾಗೂ 22/7/2026 ಒಟ್ಟು ಒಂದು ತಿಂಗಳ ಕಾಲಾವಕಾಶ ಐತಿ ಇದಕ್ಕೆ. ಹಾಗೂ ಚಲನ ಲಾಸ್ಟ್ ಡೇಟ್ ಎಷ್ಟು ಬಂದ 24/7/2026 ಕೊನೆಗೊಳ್ಳುತ್ತೆ. ಅದು ಇದರ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಇದೆ ಅಂದರೆ ಮೊದಲು ಯಾವ ರೀತಿ ಇತ್ತು ಅಂದರೆ SSLC ಮೇಲಿತ್ತು. ಆದರೆ ಇವಾಗ PUC ಮತ್ತು ತತ್ಸಮಾನ ವಿದ್ಯಾರ್ಥಿ ಅಂದರೆ ತತ್ಸಮಾನ ಅಂದರೆ ITI ಡಿಪ್ಲೊಮಾ ಆದವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಕೋಬೋದು. ಯಾಕಂದ್ರೆ ಆದಂಥ ಕ್ರೈಟೇರಿಯಾಗಳನ್ನ ಪಾಸ್ ಮಾಡಿಕೊಂಡು ನೀವು ITI ಮತ್ತು ಡಿಪ್ಲೊಮಾ ಆದವರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗೂ ಎಲ್ಲಿ ಇದನ್ನು ಅಪ್ಲಿಕೇಶನ್ ಹಾಕಬೇಕಂದ್ರೆ ಇದಕ್ಕೊಂದು ಅಫಿಷಿಯಲ್ ಆದಂಥ ವೆಬ್ಸೈಟ್ ಇದೆ. ಯಾವುದು ಅಫಿಷಿಯಲ್ ವೆಬ್ಸೈಟ್ ಅಂದರೆ CET ಆನ್ಲೈನ್ ಕರ್ನಾಟಕ ಗೌರ್ಮೆಂಟ್.in ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಹೋಗ್ಬಿಟ್ಟು ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಕ್ರೈಟೇರಿಯಾ ಅಂತ ನೋಡೋದಾದರೆ ಯಾವ ರೀತಿ ಇದೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷ ಇದೆ ವಯೋಮಿತಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1, 2A, 2B, 3A, 3B ಈ ಅಭ್ಯರ್ಥಿಗಳಿಗೆ 35 ವರ್ಷ ವಯೋಮಿತಿ ಇದೆ. ಹಾಗೂ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನಾಂಗದ ಪುರುಷರಿಗೆ ಎಷ್ಟೈತೆ ಅಂದರೆ 38 ವರ್ಷ ವಯೋಮಿತಿ ಇದೆ. ಹಾಗೂ ಇದರ ಪಾವತಿ ಶುಲ್ಕ ಎಷ್ಟೆಷ್ಟು ಯಾರ್ಯಾರಿಗೆ ಯಾವ ರೀತಿ ಇದೆ ಅಂದರೆ ಪಾವತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹಾಗೂ ಪ್ರವರ್ಗ 2A, 2B, 3A, 3B ಈ ಅಭ್ಯರ್ಥಿಗಳಿಗೆ 750 ಚಲನ್ ಫೀಸ್ ಇದೆ. ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಚಲನ್ ತುಂಬೋದಿರುತ್ತೆ. ಹಾಗೂ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದರೆ ಎಕ್ಸಾಮ್ ಯಾವ್ಯಾವ ರೀತಿ ನಡೆಸ್ತಾರೆ ಅಂದರೆ ಇದು ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದರೆ ಟೋಟಲ್ ಆಗಿ 100 ಕ್ವಶನ್ಸ್ ಇರ್ತವೆ ಇದರಲ್ಲಿ. ಹಾಗೂ ಇದು 100 ಮಾರ್ಕ್ಸ್ಗೆ ಇರುತ್ತೆ. ಹಾಗೂ ಒಟ್ಟು ಟೋಟಲ್ ಆಗಿ 1.5 ಗಂಟೆ ನಿಮಿಷ ಕಾಲಾವಕಾಶ ಇರುತ್ತೆ. ಇದಕ್ಕೆ ಏನೇನೆಲ್ಲ ಸಬ್ಜೆಕ್ಟ್ಸ್ ಇರ್ತಾವಂದ್ರೆ ಸಾಮಾನ್ಯವಾಗಿ ಸಾಮಾನ್ಯ ಜ್ಞಾನ ಇರುತ್ತೆ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಇವೆಲ್ಲ ವಿಷಯಗಳ ಬಗ್ಗೆ ಎಕ್ಸಾಮ್ಸಲ್ಲಿ ಇರುತ್ತೆ. ಹಾಗೂ ಇವರು ಲಿಖಿತ ಪರೀಕ್ಷೆ ದಿನಾಂಕ ಕೂಡ ಕೊಟ್ಟಿದ್ದಾರೆ. ಯಾವ ಡೇಟಿಗೆ ಕೊಟ್ಟಿದ್ದಾರೆ ಅಂದರೆ 6/9/2026 ಕೊಟ್ಟಿದ್ದಾರೆ. ಹಾಗೂ ಬೆಳಿಗ್ಗೆ 10:30ರಿಂದ 12 ಗಂಟೆವರೆಗೂ ಎಕ್ಸಾಮ್ ಇರುತ್ತೆ. ಈ ಎಕ್ಸಾಮ್ ಆದಮೇಲೆ ಏನು ಮಾಡ್ತಾರೆ ಅಂದರೆ 1:5 ಅಂತ ಫಿಸಿಕಲ್ಗೆ ಬಿಡ್ತಾರೆ. ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಹೈಟ್ ಅಂತ ಬಂದರೆ ಪುರುಷರಿಗೆ ಹಾಗೂ ಮಾಜಿ ಸೈನಿಕರಿಗೆ ಹೈಟ್ ಎಷ್ಟಿರುತ್ತಂದರೆ 168 ಸೆಂಟಿಮೀಟರ್ ಹೈಟ್ ಇರಬೇಕು. ಹಾಗೂ 76 ಸೆಂಟಿಮೀಟರ್ ನಿಮ್ಮ ಎದೆಯ ಸುತ್ತಳತಿರಬೇಕು. ಎಕ್ಸ್ಪಾಂಡ್ ಆದಾಗ 5 ಎಕ್ಸ್ಪಾಂಡ್ ಆಗಲೇಬೇಕು. ಆನಂತರ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಅಭ್ಯರ್ಥಿಗಳಿಗೆ ಎಷ್ಟು ರೀತಿ ಇರುತ್ತಂದರೆ ಎತ್ತರ 155 ಸೆಂಟಿಮೀಟರ್ ಇರುತ್ತೆ. ಹಾಗೂ ಎದೆಯನ್ನು ಹಿಗ್ಗಿಸಿದಾಗ 75 ಸೆಂಟಿಮೀಟರ್ ಹಿಗ್ಲೇಬೇಕು. ನಂತರ ಫಿಸಿಕಲ್ ಎಂಡ್ಯೂರೆನ್ಸ್ ಅಂತ ಬಂದರೆ ಹಾಗೂ ರನ್ನಿಂಗ್ ಈ ಥರ ಬಂದರೆ ಯಾವ ರೀತಿ ಇರುತ್ತೆ ಅಂದರೆ ಪುರುಷರಿಗೆ 1600 ಮೀಟರ್ ಓಟ ಇರುತ್ತೆ. ಅದನ್ನು 6.5 ನಿಮಿಷದಲ್ಲಿ ಓಡಬೇಕು. ಹಾಗೂ ಲಾಂಗ್ ಜಂಪ್ ಮತ್ತು ಹೈ ಜಂಪ್ ಎರಡರಲ್ಲಿ ಒಂದು ಮಾಡಬೇಕು. ಲಾಂಗ್ ಜಂಪ್ ಎಷ್ಟಿರುತ್ತೆ ಅಂದರೆ 3.30 ಮೀಟರ್ ಜಂಪ್ ಮಾಡಬೇಕಾಗುತ್ತೆ. ಹಾಗೂ ಹೈ ಜಂಪ್ 1.20 ಮೀಟರ್ ಜಂಪ್ ಮಾಡಬೇಕಾಗುತ್ತೆ. 3 ಅವಕಾಶಗಳು ಇದರಲ್ಲಿ ಇರುತ್ತೆ. ಹಾಗೂ ಗುಂಡು ಎಸೆತ ಅಂತ ಬರುತ್ತೆ 7.26 kg ವೇಟಲ್ಲಿರುತ್ತೆ. 5.60 ಮೀಟರ್ ಒಗಿಬೇಕು. ಇದಕ್ಕೂ ಕೂಡ 3 ಅವಕಾಶಗಳಿರುತ್ತೆ. ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವ ರೀತಿ ಇರುತ್ತೆ ಅಂದರೆ 400 ಮೀಟರ್ ಓಟ ಇರುತ್ತೆ, 2 ನಿಮಿಷದಲ್ಲಿ ಓಡಬೇಕು. ಹಾಗೂ ಲಾಂಗ್ ಜಂಪ್ ಮತ್ತು ಹೈ ಜಂಪ್ ಇವ್ರಿಗೂ ಕೂಡ ಇರುತ್ತೆ. ಲಾಂಗ್ ಜಂಪ್ 2.50 ಮೀಟರ್ ಜಂಪ್ ಮಾಡಬೇಕು. ಹಾಗೂ ಹೈ ಜಂಪ್ 0.90 ಮೀಟರ್ ಜಂಪ್ ಮಾಡಬೇಕು. ಇದಕ್ಕೂ ಕೂಡ 3 ಅವಕಾಶಗಳಿರುತ್ತೆ. ಹಾಗೂ ಗುಂಡೆಸೆತ ಕೂಡ ಇರುತ್ತೆ. ಮಾಜಿ ಸೈನಿಕರಿಗೆ 4 kg ವೇಟ್ ಇರುತ್ತೆ. 3.75 ಮೀಟರ್ವರೆಗೂ ಒಗಿಬೇಕಾಗುತ್ತೆ. ಹಾಗೂ ಫಿಸಿಕಲ್ ಎಲ್ಲ ಮುಗಿದ ಮೇಲೆ ಏನು ಮಾಡ್ತಾರೆ ಅಂದ್ರೆ 1:2 ಅಂತೆ ಮೆಡಿಕಲ್ಗೆ ಬಿಡ್ತಾರೆ. ನೀವು ಮೆಡಿಕಲ್ ಏನಾದರೂ ಪಾಸ್ ಆದರೆ ಅಂದರೆ ಇದಕ್ಕೆ ಸಂಪೂರ್ಣವಾಗಿ ಆಯ್ಕೆ ಆದಂಗೆ ಇರುತ್ತೆ. ಒಂದು ಡೇಟ್ ಕೊಟ್ಟು ನಿಮಗೆ ಟ್ರೈನಿಂಗನ್ನು ಕರೀತಾರೆ. ಹಾಗೂ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೂ ಎಲ್ಲರಿಗೂ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್.